ನಮಸ್ತೆ ವಿದ್ಯಾರ್ಥಿಗಳೇ. ಈಗಾಗಲೇ ರಾಜ್ಯ ಶಿಕ್ಷಣ ನೀತಿ SCP ಅನ್ವಯ ತಾವೆಲ್ಲರೂ BA ಪ್ರಥಮ ಸೆಮಿಸ್ಟರ್ನ ಎಲ್ಲ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿದಿರಿ. ಈಗ ದ್ವಿತೀಯ ಸೆಮಿಸ್ಟರ್ BA ದ್ವಿತೀಯ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಒಂದು ಪಠ್ಯಕ್ರಮ ಯಾವುದು ಅನ್ನುವಂಥದ್ದನ್ನು ನೋಡೋಣ. ಅದರಲ್ಲಿ 3 ಭಾಗಗಳನ್ನು ಮಾಡಿದ್ದಾರೆ. ಒಂದನೇ ಭಾಗದಲ್ಲಿ 50 ಅಂಕಗಳು, ಎರಡನೇ ಭಾಗಕ್ಕೆ 10 ಅಂಕಗಳು, ಹಾಗೆ ಭಾಗ 3ಕ್ಕೆ 20 ಅಂಕಗಳು. ಒಟ್ಟು 80 ಅಂಕಗಳ ಒಂದು ಪಠ್ಯಕ್ರಮವಿರುತ್ತೆ. 20 ಅಂಕ ಆಂತರಿಕ ಅಂಕಗಳು. ಭಾಗ 1 ಇದರಲ್ಲಿ ಮುಖ್ಯವಾಗಿ 3 ಪ್ರಮುಖ ಘಟಕಗಳಿವೆ. ಮೊದಲನೇ ಘಟಕ ಸಾಮರಸ್ಯ ಅಂತ ಹೇಳಿ, ಅದರಲ್ಲಿ ಮೊದಲನೇ ಒಂದು ಪದ್ಯ ಕಸವೇಂ ಕಸವರಮೇಂ. ಇದು ಶ್ರೀ ವಿಜಯನ ಕವಿರಾಜ ಮಾರ್ಗದ 12 ಕಂದ ಪದ್ಯಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಎರಡನೇದು ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ, ಸಿದ್ದಯ್ಯ ಪುರಾಣಿಕ್ ಅವರದು. ಹಾಗೆ BM ಶ್ರೀ ಅವರ ಒಂದು ಕವನ ಕೋರಿಕೆ ಅನ್ನುವಂಥದ್ದು. ಹಾಗೆ ನಾಲ್ಕನೇದ್ದು ಘರ್ಜನೆ, ಬೆಸಗರಹಳ್ಳಿ ರಾಮಣ್ಣ ಅವ್ರದ್ದು. ಇನ್ನು ಎರಡನೇ ಪ್ರಮುಖ ಘಟಕ ಆಧುನಿಕತೆ ಅಂತ ಹೇಳಿದೆ. ಅದರಲ್ಲಿ ಜ್ಞಾನೋ ತಂತ್ರಜ್ಞಾನ ಅನ್ನುವಂಥ ಲೇಖನ JR ಲಕ್ಷ್ಮಣರಾವ್ ಅವರು ಬರೆದಂಥದ್ದು. ಎರಡನೇದು ಇದು ಗುಳಿಗೆ ಲೋಕವಯ್ಯ, ಬಸವರಾಜ್ ಕುಂಬಾರ್ ಅವರ ಒಂದು ರಚನೆ. ಹಾಗೆ ಮೂರನೇ ಒಂದು ಪದ್ಯ ವೈದೇಹಿಯವರ ಬರೆದಂಥದ್ದು ಅಡುಗೆ ಮನೆ ಹುಡುಗಿ ಅನ್ನುವಂಥ ಪದ್ಯ. ಇನ್ನು ಪ್ರಮುಖ ಮೂರನೇ ಘಟಕದಲ್ಲಿ ಪ್ರಕೃತಿ ಅಂತ ಬರ್ತದೆ. ಆ ಪ್ರಕೃತಿಯ ಶೀರ್ಷಿಕೆಯಲ್ಲಿಯೇ ಮೊದಲನೇದು UR ಅನಂತಮೂರ್ತಿ ಅವರು ಬರೆದಂಥ ಪ್ರಕೃತಿ ಅನ್ನುವಂಥದ್ದು. ಹಾಗೆ ಎರಡನೇದಾಗಿ ದ.ರಾ ಬೇಂದ್ರೆ ಅವರ 2 ಪದ್ಯಗಳನ್ನು ನಮಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಬಾರೋ ಸಾಧನಕೇರಿಗೆ ಹಾಗೆ ಶ್ರಾವಣ ಬಂತು, ಈ 2 ಕವನಗಳನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಮೂರನೇದಾಗಿ ಮಲೆನಾಡಿಗೆ ಬಾ, ಕುವೆಂಪು ಅವ್ರದ್ದೊಂದು ಸಾಹಿತ್ಯ. ಒಟ್ಟು ಪ್ರಮುಖ 3 ಘಟಕಗಳಲ್ಲಿ ಏನು ಅಂದರೆ ಸುಮಾರು 10 ಗದ್ಯ ಮತ್ತು ಪದ್ಯಗಳನ್ನು ನಾವು ಕಾಣ್ತೀವಿ. ಒಟ್ಟು ಭಾಗ 1ಕ್ಕೆ 50 ಅಂಕಗಳು. ಇನ್ನು ಭಾಗ 2 10 ಅಂಕಗಳು. ಬಹುಶಿಸ್ತೀಯ ಅರಿವು, ಮಲ್ಟಿಡಿಸಿಪ್ಲಿನರಿ, ಅದು ಪ್ರಮುಖವಾಗಿ 4ನೇ ಘಟಕ ಅಂತ ಅನ್ಕೋಬಹುದು. ನಾಟಕ ಇದೆ. ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕ, ಆ ನಾಟಕದ ವಿಮರ್ಶಾ ಲೇಖನವನ್ನು, ಕಥೆ, ರಂಗಪಠ್ಯ, ಸಂಭಾಷಣೆ, ನಿರ್ದೇಶನ, ರಂಗತಂತ್ರ, ಪಾತ್ರಗಳು, ರಂಗ ಪರಿಕರಗಳು ಹಾಗೂ ವೈಚಾರಿಕತೆಗಳನ್ನು ಅನುಲಕ್ಷಿಸಿ ಚರ್ಚಿಸುವುದು ಅಂತ ಹೇಳಿದ್ದಾರೆ. ಹಾಗೆ ನಾಟಕಗಳನ್ನು ನೋಡಬೇಕು, ತಲೆದಂಡ ನಾಟಕವನ್ನು ಸಾಧ್ಯ ಆದರೆ ನೀವು ಯೂಟ್ಯೂಬ್ಗಳಲ್ಲಿ ನೋಡಿದರೆ ಖಂಡಿತ ಸಿಗುತ್ತೆ. ಹಾಗೆ ಸಾಧ್ಯವಾದರೆ ಇದನ್ನು ನಿಮ್ಮ ಕಾಲೇಜುಗಳಲ್ಲಿ ಪ್ರಯೋಗಗಳನ್ನು ಕೂಡ ಮಾಡ್ಬೋದು. ಸ್ವತಃ ನೀವು ಸ್ನೇಹಿತರೆಲ್ಲ ಸೇರಿ ಮಾಡಬಹುದು. ಇನ್ನು ಕೊನೆಯದಾಗಿ 3ನೇ ಭಾಗ, ಅದಕ್ಕೆ ಸುಮಾರು 20 ಅಂಕಗಳು. ಅದು 5ನೇ ಪ್ರಮುಖ ಘಟಕ ಕೌಶಲ್ಯ ಕನ್ನಡ. ಈ ಹಿಂದೆ ನೀವು ಪತ್ರಗಳ ಬಗ್ಗೆ ಇತ್ತು, ಆದರೆ ಈ ಒಂದು ಸೆಮಿಸ್ಟರಲ್ಲಿ ಕೌಶಲ ಕನ್ನಡ, ಕಾರ್ಯಕ್ರಮ ನಿರೂಪಣೆಯ ತಂತ್ರಗಳು, ಇದು ನಿಮ್ಗೆ ಬಹಳಷ್ಟು ಮುಖ್ಯವಾಗ್ತದೆ. ನೀವು ಯಾವುದಾದ್ರೂ ಕಾರ್ಯಕ್ರಮಗಳ ನಿರೂಪಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೋಬಹುದು ಇದನ್ನು ಗಮನಿಸೋದ್ರಿಂದ ಅಥವಾ ಇದನ್ನು ಓದೋದ್ರಿಂದ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದು ವೇದಿಕೆ ಕಾರ್ಯಕ್ರಮಗಳ ವಿಧಗಳು ಹಾಗೂ ಮಾತುಗಾರಿಕೆ. ಎರಡನೇದ್ದು ಆಹ್ವಾನ ಪತ್ರಿಕೆ ಸಿದ್ಧಪಡಿಸುವುದು. ಮೂರನೇದ್ದು ಕಾರ್ಯಕ್ರಮ ಪಟ್ಟಿ ಸಿದ್ಧಪಡಿಸುವುದು. ನಾಲ್ಕನೇದ್ದು ನಿರೂಪಣೆ ಕಲೆ, ಸಂಘಟನೆ. 5ನೇದು ಭಾಷಾ ಶುದ್ಧತೆ, ಸಾಹಿತ್ಯ ಜ್ಞಾನ, ಪದ ಸಂಪತ್ತು. ಇದಿಷ್ಟು ಏನು ಅಂತಂದರೆ ಒಂದು ಕಾರ್ಯಕ್ರಮ ನಿರೂಪಣೆಗೆ ಬೇಕಾದಂಥ ತಂತ್ರಗಳು. ಇವುಗಳನ್ನು ಕೇವಲ ಓದುವುದಲ್ಲ, ಅಳವಡಿಸ್ಕೊಂಡ್ರೆ ನಾವು ಒಬ್ಬ ಉತ್ತಮ ನಿರೂಪಕರಾಗ್ಬೋದು ಅನ್ನೋದನ್ನು ಕಾರಣಕ್ಕೋಸ್ಕರನೇ ಇದನ್ನು ನಿಮ್ಮ ಪಠ್ಯಕ್ರಮಕ್ಕೆ ಇಟ್ಟಿದ್ದಾರೆ. ಒಟ್ಟು ಇದಿಷ್ಟು ಸೇರಿ 80 ಅಂಕಗಳ ಒಂದು ಪಠ್ಯಕ್ರಮ ಇದೆ. ಮುಂದಿನ ದಿನಮಾನಗಳಲ್ಲಿ ಇವುಗಳನ್ನು ಕುರಿತು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಧನ್ಯವಾದಗಳು.